ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಚೇತನಾಚಾರ್ಯ. ಶ್ರೀಯಂತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗಳಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತಾಯಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಂದು ನಾನು ನಿಮಗೆ ಕೊಡ್ತಿರುವಂತಹ ವಿಡಿಯೋ ಏನಪ್ಪ ಅಂತಂದರೆ, ಬಾಲಗ್ರಹ ದೋಷದ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಬಾಲಗ್ರಹದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಾಗಲ್ಲ. ಇದು ಭಾಗ 1 ಅಂತಲೇ ಹೇಳ್ಬೋದು. ನೋಡಿ, ಬಾಲಗ್ರಹ ಮತ್ತು ಬಾಲಗ್ರಹ ದೋಷ ಅನ್ನೋದು ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ. ಯಾಕೆಂದರೆ ಪ್ರತಿಯೊಬ್ಬನ ಜೀವನದಲ್ಲೂ ಬಾಲ್ಯದಿಂದ ಪ್ರೌಢಾವಸ್ಥೆಗೆ ಬರಲೇಬೇಕಾಗುತ್ತೆ. ಹಾಗಾಗಿ ಮನೆಯಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಮಗುವಿನಲ್ಲೂ ಕೂಡ ಈ ಒಂದು ಬಾಲಗ್ರಹ ದೋಷದ ಸಮಸ್ಯೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಜೀವನದಲ್ಲಿ ಒಂದು ಬಾರಿ ಆದರೂ ಕೂಡ ಕಾಡ್ತಾ ಹೋಗಿರುತ್ತೆ. ಏನಪ್ಪ ಈ ಬಾಲಗ್ರಹ ದೋಷ ಅಂದರೆ, ನೋಡಿ, ಯಾವ ಮಗುವಿನ ಜಾತಕದಲ್ಲಿ ಚಂದ್ರಗ್ರಹ ಏನಾದರೂ ಮರೆಮಾಚಿದ್ರೆ, ಚಂದ್ರಗ್ರಹ ಏನಾದರೂ ನೀಚ ಸ್ಥಿತಿಯಲ್ಲಿ ಇದ್ದರೆ, ಚಂದ್ರನಿಗೇನಾದರೂ ರಾಹು ಮತ್ತು ಕೇತು ಗ್ರಹಗಳ ದೃಷ್ಟಿ ಏನಾದರೂ ಬಿದ್ದಿದ್ರೆ, ಇಂತಹ ಬಾಲಗ್ರಹ ದೋಷಗಳನ್ನ ನಾವು ನೋಡ್ತಾ ಹೋಗ್ಬೋದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನೋಡಿ, ಯಾರ ಒಂದು ಜಾತಕದಲ್ಲಿ ಚಂದ್ರಗ್ರಹ ವೃಶ್ಚಿಕ ಗ್ರಹದಲ್ಲಿ ಏನಾದರೂ ಅಥವಾ ಒಂದು ವೃಶ್ಚಿಕ ರಾಶಿಯಲ್ಲಿ ಒಂದು ಗ್ರಹ ಏನಾದರೂ ಸ್ಥಿತನಾಗಿದ್ದರೆ, ಅದರಲ್ಲಿ ನಾವು ಚಂದ್ರಗ್ರಹವನ್ನು ನೀಚ ಗ್ರಹ ಅಂತ ಕರಿತಾ ಹೋಗ್ತೇವೆ. ಇಂಥ ಸಂದರ್ಭದಲ್ಲಿ ಮಗು ತುಂಬ ಹಠವನ್ನು ಮಾಡುವಂಥದ್ದಾಗಿರುತ್ತೆ, ತುಂಬ ಕಿರಿಕಿರಿಯನ್ನು ಮಾಡುವಂಥದ್ದಾಗಿರುತ್ತೆ. ಅದಾದ ನಂತರ ಮಗು ಊಟ ಮಾಡಿದ್ದನ್ನು ಯಾವುದೇ ರೀತಿ ದಕ್ಕಿಸ್ಕೊಳ್ದೇ ಇರುವಂಥದ್ದು, ವಾಮಿಟ್ ಮಾಡ್ಕೊಳ್ಳೋವಂಥದ್ದು, ಅದರ ಜೊತೆಯಾಗಿ ಮಗುವಿನಲ್ಲಿ ಜ್ವರ ಜಾಸ್ತಿ ಬರೋವಂಥದ್ದು, ಪ್ರತಿ ದಿವಸ ಏನಾದರೂ ವೆಯ್ಟ್ ಕಡಿಮೆ ಆಗುವಂಥದ್ದು, ಮಗು ಊಟ ಮಾಡದೆ ಅಂತ ಇರೋವಂಥದ್ದು, ಮತ್ತು ಮಗು ನಾವು ಕೊಡುವಂತಹ ತಾಯಿ ಎದೆ ಹಾಲಿನಲ್ಲಿ ಏನಾದರೂ ನಂಜಾಗುವಂಥದ್ದು ಇರೋದು. ಅದಾದಮೇಲೆ ನೆಕ್ಸ್ಟು ಮಗು ಹಾಲು ಕುಡಿಸೋಕೋದ್ರೆ ಕುಡಿಸ್ದೇ ಇರೋವಂಥದ್ದು, ಮಗುವಿಗೆ ಹೈಡ್ರೋಫೋಬಿಯಾ ಅಂತಂದರೆ ಮಗು ಕಣ್ಣು ಬೆಳ್ಳಗೆ ಮಾಡೋವಂಥದ್ದು, ಜ್ವರ ಜಾಸ್ತಿ ಬಂದುಬಿಟ್ಟು ಅದು ಫ್ಯೂಚರ್ ಡೇಸಲ್ಲಿ ಪಿಟ್ಸ್ಗೆ ಕಾರಣ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿ ಏನಾದರೂ ದೋಷಗಳು, ಈ ರೀತಿ ಏನಾದರೂ ಸಮಸ್ಯೆಗಳು ನಿಮ್ಮ ಮಗುವಿನಲ್ಲಿ ಬಂದಿದೆ ಆದರೆ 100% ಇಂದ ನಾವು ಬಾಲಗ್ರಹ ದೋಷ ಅಂತ ಕರಿತೀವಿ. ಇದಕ್ಕೆ ಹೇಗಪ್ಪ ಪರಿಹಾರ ಮಾಡ್ಕೊಳ್ಳೋದು ಅಂದರೆ, ನೋಡಿ, ಕೆಲವೊಂದು ಹಳ್ಳಿಗಳಲ್ಲಿ ಈ ರೀತಿಯಾದಂತಹ ಏನಾದರೂ ಮಗುವಿನ ಒಂದು ವಿಚಾರ ಕಂಡು ಬಂದರೆ, ಈ ರೀತಿಯಾದಂತಹ ಸಮಸ್ಯೆಗಳು ಮಗುವಿಗೆ ಕಂಡು ಬಂದರೆ, ಮಗುವಿಗೆ ನಿವಾಳಿಯನ್ನು ತೆಗೆಯುವಂಥದ್ದು, ಮಗುವಿಗೆ ಕೆಲವೊಂದು ವಸ್ತುಗಳನ್ನ ತೆಗೆದುಬಿಟ್ಟು, ಇಳೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು 3 ಹಾದಿ ಕೂಡಿರುತ್ತಲ್ವ ಅಂಥ ಜಾಗದಲ್ಲಿ ಇಟ್ಟು ಬರೋವಂಥದ್ದು. ಈ ರೀತಿಯಾದಂತಹ ಪ್ರೊಸೆಸ್ಗಳನ್ನ ಮಾಡ್ತಾ ಹೋಗ್ತಾರೆ. ಇದರಿಂದ ಮಗುವಿಗೆ ಕೊಂಚ ರಿಲೀಫ್ ಸಿಗ್ತಾ ಹೋಗುತ್ತೆ. ಕಾರಣ ಏನಪ್ಪ ಅಂತಂದರೆ, ಎಲ್ಲರ ಕಣ್ಣು ಕೂಡ ಒಂದೇ ರೀತಿಯಾಗಿರಲ್ಲ. ಕೆಲವರ ದೃಷ್ಟಿ ತುಂಬ ಬಾಧೆಯನ್ನು ಕೊಡ್ತಾ ಹೋಗುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕಣ್ಣು ದೃಷ್ಟಿಯಿಂದ ಬಂಡೆನೂ ಕೂಡ ಸಿಡಿಯುತ್ತೆ ಅನ್ನೋದು ಗೊತ್ತಿದೆ. ಹಾಗಾಗಿ ಈ ರೀತಿ ಚಿಕ್ಕ ಮಕ್ಕಳು, ನೋಡಿ, ಇಲ್ಲಿ 1 ವರ್ಷದಿಂದ 0 ಮಂತ್ ಅಂದರೆ 0 ಮಂತಿಂದ 1 ವರ್ಷದೊಳಗಡೆ ಇರುವಂತಹ ಮಗುವಿಗೆ ಏನಾದರೂ ತುಂಬ ಹಠ ಆಗಿರ್ಬೋದು, ತುಂಬ ಜ್ವರ ಆಗಿರ್ಬೋದು, ತುಂಬ ಕಿರಿಕಿರಿ ಮಾಡೋದಾದರೆ ಇದನ್ನು ನಾವು ಸದ್ಯೋದಯ ದೋಷ ಅಂತ ಕರಿತಾ ಹೋಗ್ತೀವಿ. ಆಫ್ಟರ್ 1 ಇಯರ್ ಟು ನಿಮಗೆ 8 ವರ್ಷದಿಂದ 12 ವರ್ಷ ತನಕ ಅದನ್ನ ಬಾಲಗ್ರಹ ಅಥವಾ ಬಾಲಾರಿಷ್ಟ ದೋಷ ಅಂತ ಕರಿತಾ ಹೋಗ್ತೀವಿ. ನೋಡಿ, ಇಲ್ಲಿ ಬಾಲಗ್ರಹ ಮತ್ತು ಬಾಲಾರಿಷ್ಟ ದೋಷ ಏನಾದರೂ ಮಗುವಿನಲ್ಲಿ ಜಾಸ್ತಿ ಕಂಡು ಬಂದಿದ್ರೆ, ಅದು ಅಷ್ಟು ಈಸಿಯಾಗಿ ಬಗೆಯಿರಲ್ಲ. ನೀವು ಹಾಸ್ಪಿಟಲ್ ಕರ್ಕೊಂಡು ಹೋದರೆ ಎಂಟೈರ್ ಮಗುವಿನ ಬಾಡಿಯನ್ನು MRI ಸ್ಕ್ಯಾನ್ ಮಾಡಿದ್ರು ಕೂಡ ಮಗು ಲೈಫಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಆದರೆ ಮಗು ತುಂಬ ಹಠ ಮಾಡೋದು, ಕಿರಿಕಿರಿ ಮಾಡೋದು ಮಾಡ್ತಾ ಹೋಗುತ್ತೆ. ಇಂತಹ ಎಲ್ಲ ಕಾರಣಗಳಿಗೆ ನಾವು ಚಂದ್ರ ಕಾರಣ ಅಂತ ಕರಿತೀವಿ. ಈ ಒಂದು ಚಂದ್ರಗ್ರಹ ನಮ್ಮ ಜಾತಕದಲ್ಲಿ ಒಂದು ಉತ್ತಮವಾದಂತಹ ಪೊಸಿಷನಲ್ಲಿ ಇಲ್ಲದೆ ಹೋದರೆ ಈ ರೀತಿ ಸಮಸ್ಯೆಗಳು ಕಂಡು ಬರ್ತಾ ಹೋಗುತ್ತೆ. ಚಂದ್ರಗ್ರಹ ನಾನು ಹೇಳಿದ್ದಾಗೆ ವೃಶ್ಚಿಕ ಏನಾದರೂ ರಾಶಿಯಲ್ಲಿ ಇದ್ದರೆ ಈ ರೀತಿ ಆಗ್ತಾ ಹೋಗುತ್ತೆ. ಅಥವಾ ದುಷ್ಟ ಸ್ಥಾನಗಳಲ್ಲಿ 6 ಮತ್ತು 8, 12ನೇ ಮನೆಗಳಲ್ಲಿ ಏನಾದರೂ ಚಂದ್ರಗ್ರಹ ಸ್ಥಿತನಾದರೆ ಇಂತಹ ದೋಷಗಳನ್ನ ಕೂಡ ನಾವು ಕಾಣ್ತಾ ಹೋಗ್ಬೋದು. ಹಾಗಾಗಿ ಒಂದು ಬಾರಿ ನಿಮ್ಮ ಮಗು ಹುಟ್ಟಿದರೆ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ, ಒಮ್ಮೆ ಜಾತಕವನ್ನು ಚೆಕ್ ಮಾಡಬೇಕು. ಜಾತಕದಲ್ಲಿ ನಾನು ತುಂಬ ಜನಕ್ಕೆ ಗೈಡೆನ್ಸ್ ಕೊಡೋದೇನಪ್ಪ ಅಂತಂದರೆ, ಮಗು ಹುಟ್ಟಿದ ಸಂದರ್ಭದಲ್ಲಿ ಆ ಮಗು ಇನ್ನೂ ಬೆಳವಣಿಗೆನೇ ಆಗಿರಲ್ಲ. ಆದರೂ ಕೂಡ ಮಗು ಏನಾಗುತ್ತೆ ಫ್ಯೂಚರಲ್ಲಿ, ಮಗು ಹೇಗಿದಾಗುತ್ತೆ, ಮಗು ಎಜುಕೇಷನ್ ಹೇಗಿರುತ್ತೆ, ಮದುವೆ ಹೇಗಿರುತ್ತೆ, ಮಗುಗೆ ಮದುವೆ ಆಗುತ್ತಾ, ಡೈವರ್ಸ್ ಆಗುತ್ತಾ, ಈ ರೀತಿ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ನಾವು ಹೇಳೋದಿಷ್ಟೇ, 0 ಇಯರಿಂದ ಹಿಡಿದ್ಬಿಟ್ಟು ಮಗುವಿಗೆ 8 ಇಯರ್ಸ್ ತನಕ ಯಾವುದೇ ರೀತಿ ಪ್ರಿಡಿಕ್ಷನನ್ನು ಕೊಡೋಕೆ ಹೋಗಬಾರ್ದು. ಮಗುವಿನ ಜೀವನದಲ್ಲಿ ಅದು ಏನಾಗುತ್ತೆ ಹೇಳ್ಬೋದು ಪ್ರತಿಯೊಬ್ಬರು ಜಾತಕದಲ್ಲೂ. ಆದರೂ ಕೂಡ ಮೊದಲನೇದಾಗಿ ನೀವು ಜಾತಕವನ್ನು ತೆಗೆಸಿದಂಥ ಸಂದರ್ಭದಲ್ಲಿ ಮಗುವಿಗೆ ಏನಾದರೂ ಬಾಲಾರಿಷ್ಟ ದೋಷವಿದೆಯೋ ಅಥವಾ ಬಾಲಗ್ರಹ ದೋಷವಿದೆಯೋ ಅಥವಾ ಚಂದ್ರನ ಅಂದರೆ ನಾವು ಚಿಕ್ಕ ಮಕ್ಕಳಿಗೆ ಚಂದ್ರಗ್ರಹನ ನೋಡೋದು. ಹಾಗಾಗಿ ಚಂದ್ರನ ಒಂದು ಪೊಸಿಷನ್ ಹೇಗಿದೆ ಇದನ್ನೆಲ್ಲದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಮಾಡ್ತಾ ಹೋಗಿ. ಅದನ್ನು ಬಿಟ್ಟು ಚಿಕ್ಕ ಮಗುವಿಗೆ ರಾಹು ಶಾಂತಿ ಮಾಡಿಸೋದು ಮತ್ತು ರಾಹು ಕೇತು ಶಾಂತಿಗಳನ್ನ ಮಾಡಿಸ್ತಾ ಹೋಗೋದು
ಮತ್ತು ಕುಜ ಮತ್ತು ರಾಹು ಸಂಧಿ, ಈ ರೀತಿ ಸಂಧಿ ಶಾಂತಿಗಳನ್ನ ಮಾಡಿಸೋದು, ರಕ್ಷಾ ಹೋಮಗಳನ್ನ ಮಾಡಿಸೋದು, ಇದನ್ನೆಲ್ಲ ಮಾಡಿಸೋ ಅವಶ್ಯಕತೆ ಇರಲ್ಲ. ಸೊ ಹುಟ್ಟಿದಂಥ ಸಂದರ್ಭದಲ್ಲಿ ನಕ್ಷತ್ರಗಳಲ್ಲಿ ಏನಾದರೂ ದೋಷ ಕಂಡು ಬಂದರೆ ಸೊ ಅದಕ್ಕೆ ನೀವು ನಕ್ಷತ್ರ ಶಾಂತಿಯಾಗಿ ಗೋಪ್ರಸವ ಶಾಂತಿಯನ್ನು ಮಾಡಿಸ್ಬೋದು. ಅದನ್ನು ಮಗು ಹುಟ್ಟಿದ 3 ತಿಂಗಳ ಒಳಗಡೆ ಮಾಡಿಸ್ಬೇಕಾಗುತ್ತೆ. ಸೊ 3 ತಿಂಗಳ ನಂತರ ನೀವು ಮಾಡಿಸುವಂಥ ಅವಶ್ಯಕತೆ ಇರೋಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಮಗು ಹುಟ್ಟಿದಂತಹ ಸಂದರ್ಭದಲ್ಲಿ ನೀವು ಜಾತಕವನ್ನು ಒಂದು ಬಾರಿ ಚೆಕ್ ಮಾಡಿಸಿ. ಸೊ ಅದರಲ್ಲಿ ಬಾಲಾರಿಷ್ಟ ದೋಷಗಳಿದ್ದರೆ ಅದಕ್ಕೆ ಸಣ್ಣ ಪರಿಹಾರಗಳಿರುತ್ತೆ. ಸೊ ಕಾಮನ್ ಆಗಿ ನಿಮ್ಮ ಮಗು ತುಂಬ ಹಠ ಮಾಡ್ತಾಯಿದ್ರೆ ಮನೆಯಲ್ಲಿ, ಸೊ ಅಕ್ಕಿಯನ್ನು ದಾನ ಮಾಡೋದ್ರಿಂದ ನಿಮ್ಮ ಮಗುವಿಗೆ ಕೊಂಚ ರಿಲೀಫ್ ಸಿಗ್ತಾ ಹೋಗುತ್ತೆ. ಸೊ ಅದು ಎಷ್ಟು ಬಾರಿ ದಾನ ಮಾಡಬೇಕು, ಎಷ್ಟು kg ಅಥವಾ ಎಷ್ಟು ಗ್ರಾಮ್ಗಳಲ್ಲಿ ದಾನ ಮಾಡಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ. ಸೊ ನಿಮಗೇನಾದರೂ ನಿಮ್ಮ ಮಗು ತುಂಬ ಈ ರೀತಿ ಮನೇಲಿ ಆಟ ಮಾಡ್ತಾ ಹೋದರೆ ನಮ್ಮನ್ನು ಒಂದು ಬಾರಿ ಕೆಳಗೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಸೊ ಒಂದು ಬಾರಿ ಕಾಂಟ್ಯಾಕ್ಟನ್ನು ಮಾಡಿ. ಸೊ 100% ನಿಮಗೆ ಬಾಲಗ್ರಹ ದೋಷದ ಪರಿಹಾರವನ್ನು ನೀಡ್ತಾ ಹೋಗ್ತೀವಿ. ಸೊ ನಮ್ಮ ವಂಶಜರ ಅಂದರೆ ನಮ್ಮ ಆ್ಯನ್ಸಿಸ್ಟರಿಂದ ಹಿಡಿದ್ಬಿಟ್ಟು ನಮ್ಮದು ಸುಮಾರು 200-300 ವರ್ಷಗಳಿಂದ ಸೊ ನಮ್ಮ ಊರಿನಲ್ಲಿ ನಾವು ಬಾಲಗ್ರಹ ತಾಯ್ತಗಳ ನೋಡೋದ್ರಲ್ಲಿ ತುಂಬ ಫೇಮಸ್ ಆಗಿದ್ವಿ. ಸೊ ನಮ್ಮಲ್ಲಿ ಸಾವಿರಾರು ಜನಗಳು ಬಂದ್ಬಿಟ್ಟು ಒಂದು ಬಾಲಗ್ರಹ ತಾಯ್ತವನ್ನು ಹಾಕ್ಸ್ಕೊಂಡು ಹೋಗ್ತಾರೆ. ಸೊ ನಿಮಗೇನಾದರೂ ಬಾಲಗ್ರಹ ತಾಯ್ತಗಳು ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಕೊರಿಯರ್ಲಿ ಕಳಿಸುವಂಥ ವ್ಯವಸ್ಥೆ ಮಾಡ್ತಾ ಹೋಗ್ತೀವಿ. ಸೊ ಅದು ಬಾಲಗ್ರಹ ತುಂಬ ಓವರ್ ಆಗಿದ್ದಂಥ ಸಂದರ್ಭದಲ್ಲಿ ಮಗು ಕಣ್ಣು ಬೆಳ್ಳಗೆ ಮಾಡೋವಂಥದ್ದು. ಸೊ ಇದನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರೆ ಬ್ರೈನನ್ನು ಸ್ಕ್ಯಾನ್ ಮಾಡೋವಂಥದ್ದು. ಸೊ ಅದು ಪಿಟ್ಸ್ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ಭಯವನ್ನು ಬೀಳಿಸೋದ್ರಿಂದ ಸೊ ನೀವೇನು ಮಾಡ್ತೀರಾ, 0 years to 12 years ತನಕ ಮೆಡಿಸಿನನ್ನು ಕೊಡ್ತಾ ಹೋಗ್ತೀರಾ. ಸೊ ಮಗು ಮೆಡಿಸಿನನ್ನು ಜಾಸ್ತಿ ತೊಗೊಂಡ್ರೆ ಸೊ ಮಗು ಬಾಡಿ ಬಂದುಬಿಟ್ಟು ಕುಬ್ಜ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಕಿಡ್ನಿ ಸಮಸ್ಯೆ ಬರುವಂಥದ್ದು, ಫ್ಯೂಚರಲ್ಲಿ ಆ ಒಂದು ನೆಗೆಟಿವ್ ಎಫೆಕ್ಟು ಮಗುಗೆ ತುಂಬ ಬೀರ್ತಾ ಹೋಗುತ್ತೆ. ಸೊ ಬಾಲಗ್ರಹ ದೋಷವನ್ನು ಬಾಲಗ್ರಹ ದೋಷದ ರೀತಿಯಲ್ಲಿ ನೋಡಿಬಿಟ್ಟು ನೀವು ಅದಕ್ಕೆ ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡಿಕೊಡೋದ್ರ ಮುಖಾಂತರ ಈ ಒಂದು ಬಾಲಗ್ರಹ ದೋಷವನ್ನು 100% ರಿಮೂವ್ ಮಾಡ್ಬೋದು. ಇಷ್ಟೇ ಅಲ್ಲದೆ ಬಾಲಗ್ರಹ ದೋಷಕ್ಕೆ ಹಲವಾರು ರೀಸನ್ಗಳಿದ್ದಾವೆ. ಜಸ್ಟ್ ನಾನು ನಿಮಗೆ ಚಂದ್ರನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ರಾಹು ದೃಷ್ಟಿ ಬಿದ್ದರೆ ಹೇಗಾಗುತ್ತೆ, ಕೇತು ದೃಷ್ಟಿ ಬಿದ್ದರೆ ಹೇಗಾಗುತ್ತೆ, ಚಂದ್ರ ಚತುರ್ಥ ಸ್ಥಾನದಲ್ಲಿದ್ದರೆ ಯಾವ ದೋಷ ಬರುತ್ತೆ. ಸೊ ಈ ರೀತಿಯಾದಂತಹ ಕುಂಡಲಿಗಳಲ್ಲಿ ಚಂದ್ರನನ್ನು ನೋಡಿಬಿಟ್ಟು ತಂದೆಯ ಆಯುಷನ್ನು ಕೂಡ ನಿರ್ಧಾರ ಮಾಡ್ಬೋದು. ಇವ್ರ ತಂದೆಗೆ ಏನಾಗುತ್ತೆ, ತಾಯಿಗೆ ಏನಾಗುತ್ತೆ, ತಾಯಿಯ ಆರೋಗ್ಯ ಹೇಗಿರುತ್ತೆ, ತಾಯಿಯವರು ಸೆನ್ಸಿಟಿವ್ ಇದ್ದಾರೋ, ತಂದೆಯವರು ಸೆನ್ಸಿಟಿವ್ ಇದ್ದಾರೋ, ತಂದೆಯವರ ಉದ್ಯೋಗ ಏನು, ಪ್ರತಿಯೊಂದನ್ನು ಕೂಡ ಒಂದು ಮಗುವಿನ ಜಾತಕದಲ್ಲಿ ನಾವು ನಿರ್ಧಾರ ಮಾಡ್ಬೋದಾಗಿದೆ. ಸೊ ಇದು ನಾನು ನಿಮಗೆ ಪಾರ್ಟ್ 1 ಅಂತ ಹೇಳ್ಬಿಟ್ಟು ಬಾಲಗ್ರಹದ ಬಗ್ಗೆ ಸರಳವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದೇನೆ. ಸುಮಾರು ಈ ಒಂದು ಬಾಲಗ್ರಹ ದೋಷದ ಬಗ್ಗೆ ಸುಮಾರು 5ರಿಂದ 10 ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ಮುಂದಿನ ವಿಡಿಯೋಗಳು ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತಾ ಹೋಗ್ತವೆ. ಸದ್ಯಕ್ಕೆ ನಾನು ಇಷ್ಟೇ ಮಾಹಿತಿ ಕೊಟ್ಟಿದ್ದೇನೆ. ಇದಕ್ಕಿಂತಲೂ ಒಂದು ಉತ್ತಮವಾದಂತಹ ಬಾಲಗ್ರಹ ದೋಷಕ್ಕೆ ಪರಿಹಾರ ಇದೆ. ಸೊ ಆ ಒಂದು ಪರಿಹಾರವನ್ನು ನಾನು ಮುಂದಿನ ವಿಡಿಯೋಲಿ ಕೊಡ್ತಾ ಹೋಗ್ತೇನೆ. ಸೊ ಈ ಒಂದು ಕೊಟ್ಟಂತಹ ಕಂಟೆಂಟ್ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಬಾಲಗ್ರಹ ದೋಷದ ಸಮಸ್ಯೆಗಳಿಗೆ ನಾನು ಯಾವುದೇ ರೀತಿ ಚಾರ್ಜಸನ್ನು ಮಾಡಲ್ಲ. ಸೊ ಅದಕ್ಕೆ ಪರಿಹಾರಕ್ಕೆ ಬೇಕಾದಂಥ ವಸ್ತುಗಳಿಗೆ ನಾವು ಏನು ಮಾಡಬೇಕಂತ ತಿಳಿಸ್ಕೊಡ್ತೇವೆ. ಸೊ ಇಷ್ಟನ್ನು ಮಾಡ್ತಾ ಹೋಗಿ 100% ನಿಮ್ಮ ಮಗುವಿನ ಜೀವನದಲ್ಲಿ ಕೊಂಚ ಬದಲಾವಣೆ ಕಾಣ್ತಾ ಹೋಗುತ್ತೆ. ಅದನ್ನು ಬಿಟ್ಟು ಯಾವುದೇ ರೀತಿಯಾದಂತಹ ದೋಷಗಳಿದೆ ಅದಕ್ಕೆ ಹಲವಾರು ಶಾಂತಿಗಳನ್ನ ಮಾಡಿಸಲಿಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಏನೇ ಡೌಟ್ ಇದ್ದರೆ ನಮಗೆ ಕಾಲ್ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು. ಶುಭ ದಿನ.